ಒಂದು ಸ್ವಲ್ಪ ಹೊತ್ತು ಮಕ್ಕೋನಾಕು ಬಿಡಂಗಿಲ್ಲ ನೋಡ್ಲ ಚಂದ್ರು ನೀನು. ಎಂಥ ಚಂದ ನಿದ್ದೆ ಹತ್ತಿತ್ತು, ಮಕ್ಕೋಬೇಕಂದ್ರೆ ಎಬ್ಬಿಸ್ಕೊಂಡು ಕರ್ಕೊಂಬಂದು. ಯವ್ವ ಆಮೇಲೆ ಮಕ್ಕೋನಂತೆ ಅಂತ ಅಪ್ಪ ಕರ್ಯಾಕ ಕುಂತಾನ ಬಾಯಿಲ್ ಮೊದ್ಲು. ಏನು ಎಲ್ಲರೂ ಯಾಕೆ ನನ್ನನ್ನು ಹಂಗೆ ನೋಡಾಕುಂತೀರಿ? ಹೌದು, ಯಾಕೆ ಎಲ್ಲರೂ ಮನೆಯಿಂದ ಹೊರಗಡೆ ಬಂದು ನಿಂತ್ಕೊಂಡಿರಿ? ಯಾರಿಗೂ ಮಾಡೋಕ್ಕೇನು ಕೆಲಸ ಇಲ್ಲನ? ಯಾಕ್ಲಿ ಎದಕ್ಕೆ ಓದಿರ್ತಿದೀವಿ ಒಂದ ಸಮನ? ಖುಷಿ ಪಡೋ ವಿಷಯ ಐತಿ, ನೀ ನೋಡಿದ್ರೆ ಹರ್ಕೊಂಡು ಬರ್ತೀಯಲ್ಲ ಅಲ್ಲಿಂದ ಒಮ್ಮಗ. ರೀ ಎಂಥ ಚಂದ ಮಕ್ಕೊಂಡಿದ್ದೀರಿ, ನಿದ್ದೆ ಹತ್ತಿತ್ತು, ಎಬ್ಬಿಸ್ಕೊಂಡು ಕರ್ಕೊಂಬಂದ ನೋಡ್ರಿ ವಾ ಚಂದ್ರು. ನಾನೇ ಕಳ್ಸಿದ್ದೆ ಕರ್ಕೊಂಬರಾಕ. ನಿಮ್ದೇ ಇರ್ತೈತಿ ಇಂಥದ್ದೆಲ್ಲ. ಹೌದು, ಎದಕ್ಕೆ ಕರೆದಿದ್ದೀಗ, ಏನಾತು? ಲೇ ನನ್ನ ಇಬ್ರು ಸೊಸೆಯರ್ ಅದಾರಲ್ಲ ಲಲಿತಾ ಸವಿತಾ, ಅವ್ರು ಕಷ್ಟಪಟ್ಟು ದುಡಿದಿದ್ದು ರೊಕ್ಕದಾಗ ನನಗಂತಂದು ಗಾಡಿ ತಗೊಂಬಂದಾರ ನೋಡಲಿ. ಅದು ನನಗಿಷ್ಟ ಆಗುವಂತ ಕಲರಿಂದ ತಗೊಂಬಂದಾರ ನೋಡಲಿ. ರೀ ಇದು ನಮ್ಮ ಗಾಡಿನ? ಹ್ಞೂನ್ಲಿ, ನನ್ನ ಸೊಸೆಯರು ನನಗಂತ ತಂದಿದ್ದು ಗಾಡಿ ಗೊತ್ತನ? ಹೌದಾ? ನಂಗಂತೂ ನಂಬಕ್ಕಾಗವಲ್ದು ನೋಡ್ರಿ. ನೀ ನಂಬಿದ್ರಷ್ಟು ಬಿಟ್ರೆಷ್ಟು ಅದ ಖರೆ ನೋಡು. ಅವರಿಬ್ರು ಕಷ್ಟಪಟ್ಟು ದುಡಿದು ನನಗಂತ ಗಾಡಿ ಕೊಡ್ಸಾರ. ಅದಕ್ಕೆ ನೀನು ಇದ್ರಾಗ ಹಚ್ಕೊಂಡು ಒಂದು ರೌಂಡ್ ಊರು ತುಂಬ ಸುತ್ತಾಡ್ಕೊಂಬರೋಣ ಅಂತ. ನಿನಗೂ ಆಸೆ ಇತ್ತಿಲ್ಲ ಈ ಥರ ನಮ್ದು ಒಂದು ಗಾಡಿ ತೊಗೊಂಡು ನಾವಿಬ್ರು ಹಿಂಗೆ ಒಂದು ರೌಂಡ್ ಹೋಗಿ ಬರ್ಬೇಕಂತ ನಿಮ್ಗೆ ಆಸೆ ಇತ್ತಿಲ್ಲ. ಅದಕ್ಕೆ ನಿನಗೆ ಕರೆದಿದ್ದು, ಬಾ ಒಂದು ರೌಂಡ್ ಊರು ಸುತ್ಕೊಂಬರೋಣ. ರೀ ನೀವಂತೂ ಈಗಿನ ಕಾಲದ ಈ ವಯಸ್ಸಿನಾಗ ಇದೆಲ್ಲ ಬೇಕನ್ರಿ? ಬೇಡ, ನೀವಷ್ಟ ಹೋಗ್ಬರ್ರಿ. ಅತ್ಯಾರ ಅದಕ್ಕೆ ಯಾಕ್ರಿ ನೀನು ಹಚ್ಕೋತೀರಿ? ವಯಸ್ಸಿಗೆ ಅದೆಲ್ಲ ಬಿಟ್ಬಿಡ್ರಿ. ಮಾವರಷ್ಟು ಪ್ರೀತಿಯಿಂದ ಕರೆಯಾಕೊಂತಾರ, ಹೋಗ್ಬರ್ರಿ ಅತ್ಯಾರ. ಲಕ್ಷ್ಮಿ ಹೋಗ ಪಾಪ ಅಳಿಯಂದ್ರೆ ಆಸೆ ಪಟ್ಟು ಕರೆಯಾಕೊಂತಾರ. ಅವರು ಮೊದಲು ಈ ಫಸ್ಟ್ ಟೈಮ್ ಈ ಗಾಡಿ ಮೇಲೆ ಕುತ್ಕೊಂಡಾಗ ಅವ್ರ ಜೊತೆ ನೀನು ಕುತ್ಕೋಬೇಕಂತ, ಇಬ್ಬರು ಒಂದು ರೌಂಡ್ ಹಿಂಗೆ ಊರು ಸುತ್ಕೊಂಬರ್ಬೇಕಂತ. ಅದಕ್ಕೆ ಹೋಗ. ಹ್ಞೂ ಬೇಯವ್ವ, ಹೋಗ್ಬಾ ಹೋಗ. ಏ ಬಾಲಿ ಎಷ್ಟು ಕರಿಬೇಕು ನಿನಗೆ, ಬಾ. ಸರಿ ನಡೀರಿ, ಗಾಡಿನ ಒಂಚೂರು ಮುಂದಕ್ಕೆ ಒಯ್ರಿ. ನಂಗಿಲ್ಲಿ ನಾಚಿಕೆ ಕೈತೆ, ಎಲ್ಲರೂ ಅದಾರ. ಸರಿ ಆತು, ಬಾ. ಬಾರಿ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಬಾರಿ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ರೀ ನೀವಂತೂ ಮಕ್ಕಳ ಮುಂದೆ ಸೊಸೆಯರ ಮುಂದೆಲ್ಲ ನಡೀರಿ. ನೀವು ಮುಂದಕ್ಕೆ ತೊಗೊಂಡು ಹೋಗ್ರಿ ಗಾಡಿನ, ನಾ ಅಲ್ಲಿ ಬಂದು ಹತ್ತೀನಿ. ಓಕೆ ಡಾರ್ಲಿಂಗ್, ಬಾ. ಅದಕ್ಕೆಮ್ಮ ಸವಿತಾ, ನಿಮ್ಮಿಂದಾಗಿ ಇವತ್ತಿನ ಅಪ್ಪ ಅವ್ವ ಇಬ್ಬರು ಎಷ್ಟು ಖುಷಿಯಾಗದಾರ ನೋಡು. ಅವ್ರು ಎಷ್ಟು ದಿನದ ಆಸೆ ಮಕ್ಕಳಾಗಿ ನಮ್ಮ ಕೈಯಲ್ಲಿ ಈಡೇರ್ಸೋದ ಆಗಿಲಾಗಿತ್ತು. ಸೊಸೆಯರಾಗಿ ನೀವರ ಅವರಿಬ್ಬರು ಆಸೆ ಈಡೇರಿಸಿದ್ರಲ್ಲ, ಸಾಕು. ಹ್ಞೂ ರೀ, ನೋಡಲಿ ಅತ್ತೆ ಮಾವ ಇಬ್ಬರು ಎಷ್ಟು ಖುಷಿಯಾಗಿ ಹೊಂಟಾರ ಗಾಡಿ ಮೇಲೆ. ಇನ್ಮೇಲೆ ಅವರಿಬ್ಬರು ಆರಾಮಾಗಿ ಅಡ್ಡಾಡ್ಬೋದು. ಎಲ್ಲರೂ ಹೋಗ್ಬೇಕಂದ್ರೆ ಮಂದಿ ಗಾಡಿ ಕೇಳ್ಬೇಕನ್ನೋ ಅವಶ್ಯಕತೆಯೇ ಇಲ್ಲ. ಬಸ್ ಕಾಯಬೇಕು, ಆಟೋ ಕಾಯ್ಬೇಕನ್ನೋ ಚಿಂತೆನೂ ಇಲ್ಲ. ಇನ್ಮೇಲೆ ಇಬ್ಬರು ಜೋಡಿ ಹಾಕಿ ಥರ ಆರಾಮಾಗಿ ಅಡ್ಡಾಡ್ಬೋದು. ಅಯ್ಯೋ ಇವತ್ತು ನನ್ನ ಮಗಳಿಗೆ ಮತ್ತು ನಾನು ನಡೆಯಾಗ ಅದೆಷ್ಟು ದೃಷ್ಟಿ ಬೀಳ್ತೈತಾನೆ. ಅವರಿಬ್ಬರು ಬಂದ ತಕ್ಷಣ ಮೊದಲು ದೃಷ್ಟಿ ತೆಗೆದು ಬಿಡ್ರವ. ಹ್ಞೂ ರೀ ಅಮ್ಮರ, ಇವತ್ತು ಅವ್ರು ಬಂದ ತಕ್ಷಣ ಮೊದಲು ದೃಷ್ಟಿ ತೆಗೆದು ಬಿಡ್ಬೇಕು ನೋಡ್ರಿ. ಸರಿ ನಡೀರಿ ಎಲ್ಲರೂ ಒಳಗಡೆ. ಅವ್ರು ಬಂದ ಮೇಲೆ ಹೆಂಗಿತ್ತು ಏನು ಎತ್ತ ಅಂತ ಕೇಳಿದ್ರಾತು. ಹೌದೌದು, ಬರ್ರಿ ಎಲ್ಲರೂ ಒಳಗಡೆ ಹೋಗೋಣ. ಎಕ್ಸ್ಕ್ಯೂಸ್ ಮೀ, ಯಾರಿದ್ದೀರಾ ಮನೆಯಲ್ಲಿ? ಅರೆ ಸರ್, ನೀವೇನು? ಅಯ್ಯೋ ಏನು ಸರ್, ನೀವು ಒಂದು ಮಾತನ್ನು ಹೇಳಿಲ್ಲ, ಏನಿಲ್ಲ. ಅಯ್ಯೋ ಬರ್ರಿ ಸರ್, ಕೂತ್ಕೋರಿ. ಇಲ್ಲ ಪರವಾಗಿಲ್ಲ, ನಿಮ್ಮ ಹತ್ರ ಒಂದು ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೋಸ್ಕರ ಹಾಗೆ ಬಂದೆ. ಸಾರಿ, ನಿಮಗೆ ಡಿಸ್ಟರ್ಬ್ ಆಯ್ತು ಏನೋ, ಹೇಳಿ ಬರಬೇಕಾಗಿತ್ತು ಏನೋ ನಾನು. ಅಯ್ಯೋ ಸರ್ ಹಾಗೇನಿಲ್ರಿ, ಅದು ನೀವು ಮುಂಚೆನೇ ಹೇಳಿದಿದ್ರೆ ನಾವು ಹೊರಗಡೆ ಬಂದು ನಿಂತ್ಕೋತಿದ್ವಲ್ಲ ಅಂತ ಅಷ್ಟೇ. ಅದನ್ನ ಬಿಟ್ಟರೆ ಮತ್ತೇನಿಲ್ರಿ. ಓ ಹೌದಾ? ಇಟ್ಸ್ ಓಕೆ, ಪರವಾಗಿಲ್ಲ. ಹೇಗೋ ಮನೆಯವ್ರ ಊಟ ಗೊತ್ತಾಗಿದೆಯಲ್ಲ, ಅದಕ್ಕೆ ನಾನೇ ಬಂದೆ. ಲಲಿತಾ, ಯಾರದು? ರೀ ಶಶಿ ಸರ್ ಅವರು ಬಂದಾರ. ಓ ನಮಸ್ಕಾರ ರೀ ಸರ. ನಮಸ್ಕಾರ ರೀ. ನೀವೆಲ್ಲರೂ ಬ್ಯುಸಿ ಇದ್ರೆ ಏನು, ನಾನೇ ಬಂದು ಡಿಸ್ಟರ್ಬ್ ಮಾಡಿದ್ದ ನಿಮಗೆ? ಅಯ್ಯೋ ಇಲ್ಲ ರೀ ಸರ್, ಹಾಗೇನಿಲ್ಲ, ಹಂಗೆ ಮಾತಾಡ್ಕೊತ ಕುಂತಿದ್ವಿ ರೀ. ಇದು ಯಾರು ಬಂದ್ರೆ ಅಂತ ಗೊತ್ತಾಗಲಿಲ್ಲ, ಇವ್ರು ನೋಡಕ್ಕೆ ಬಂದ್ರಲ್ಲ, ಅದಕ್ಕೆ ಯಾರು ಏನು ಅಂತ ನೋಡಿದ್ರ ಅಂತ ಬಂದ್ವಿ ನಾವು. ಸರ್ ಅಂದಂಗೆ ನಾವು ಹೊಲ್ದಿದ್ದ ಬಟ್ಟೆ ಎಲ್ಲ ಎಲ್ರಿಗೂ ಸರಿ ಆಯ್ತಾ, ಅಥವಾ ಏನಾದರೂ ಕಂಪ್ಲೇಂಟ್ ಏನಾದರೂ ಆಯ್ತನ್ರಿ? ಅಂದ್ರೆ ಲೂಸ್ ಆಗೋದು, ಪಿಟ್ ಆಗೋದು ಹಾಗೇನಾರು ಇದ್ರೆ ತೊಗೊಂಬರ್ರಿ ಸರ್, ನಾವು ಮತ್ತೆ ಸರಿ ಮಾಡಿಕೊಡ್ತೀವಂತ. ಇಲ್ಲ ರೀ ಮೇಡಮರ, ನೀವು ಏನು ಹೊಲದು ಕೊಟ್ಟಿರಲ್ಲ ಎಲ್ರಿಗೂ ಕರೆಕ್ಟ್ ಆಗೈತೆ ನೋಡ್ರಿ. ಯಾರ್ದು ಏನು ಕಂಪ್ಲೇಂಟ್ ಇಲ್ಲ, ಯಾರ್ದು ಏನು ಸಮಸ್ಯೆನೂ ಇಲ್ಲ, ಏನು ತಲೆನೋವಿಲ್ಲ ನೋಡ್ರಿ. ಎಲ್ರಿಗೂ ಎಷ್ಟು ಕರೆಕ್ಟ್ ಆಗೈತೆ ಅಂದ್ರೆ, ಆ್ಯಕ್ಚುಲಿ ನಮ್ಮ ಡ್ಯಾಡಿ ನಿಮ್ಮನ್ನು ಸಿಕ್ಕಾಪಟ್ಟೆ ಹೊಗಳಿದ್ರು. ಯಾಕಂದ್ರೆ ಎಷ್ಟು ಕೆಲಸನ ಅಚ್ಚುಕಟ್ಟಾಗಿ ಮಾಡಿದಾರೆ ಅಂದ್ರೆ, ಇಷ್ಟು ಲಘುನ ಮಾಡಿಕೊಟ್ಟಾರ, ಆಮೇಲೆ ಅಷ್ಟೇ ಪರ್ಫೆಕ್ಟಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ ನಮ್ಮ ಡ್ಯಾಡಿ ಹೊಗಳೋದೇ ನಿಮ್ಮನ್ನು.
ಅಯ್ಯೋ ಸರ್, ಅದರಲ್ಲಿ ಏನೈತ್ರಿ, ನೀವು ರೊಕ್ಕ ಕೊಟ್ಟಿರ್ತೀರಿ, ನಮ್ಮ ಮೇಲೆ ನಂಬಿಕೆ ಇಟ್ಟು ಹೊಲ್ಯಾಗ ಕೊಟ್ಟಿರ್ತೀರಿ, ಮತ್ತು ಆ ನಂಬಿಕೆನ ಉಳಿಸ್ಕೊಲಿಲ್ಲ ಅಂದರೆ ಹೆಂಗೆ ಹೇಳ್ರಿ? ಅಯ್ಯೋ ಮೇಡಮರ, ನಾವು ಕೊಟ್ಟಿದ್ದ ರೊಕ್ಕ ನಿಮ್ಮ ಹತ್ರ ಇವತ್ತಿರ್ಬೋದು, ನಾಳೆ ಖರ್ಚಾಗಿ ಹೋಗ್ಬೋದು. ಆದರೆ ಇವಾಗ ನೀವೇನು ಹೊಲದು ಕೊಟ್ಟಿರಲ್ಲ, ಆ ಹೊಲದು ಕೊಟ್ಟಿರೋ ಆ ಕೆಲಸ ಏನಿದೆ ಅಲ್ಲ, ಅದು ಮಾತ್ರ ಲೈಫ್ ಲಾಂಗ್ ನಮ್ಮ ಹತ್ರ ನೆನಪಿರ್ತೈತೆ ನೋಡ್ರಿ. ಹಾಗಾಗಿ ನಮ್ಮ ಡ್ಯಾಡಿ ಫುಲ್ ಖುಷಿ ಆದರು. ಅದಕ್ಕೆ ನಿಮ್ಗೆ ಡೈರೆಕ್ಟಾಗಿ ನಿಮ್ಮ ಹತ್ರ ಬಂದು ನಿಮಗೆ ಥ್ಯಾಂಕ್ಸ್ ಹೇಳಿ ಹೋಗಂತ ನಮ್ಮ ಡ್ಯಾಡಿ ಹೇಳಿದರು. ಅದಕ್ಕೋಸ್ಕರ ನಿಮಗೆ ಡೈರೆಕ್ಟಾಗಿ ಬಂದು ಹೇಳಿ ಥ್ಯಾಂಕ್ಸ್ ಹೇಳಿ ಹೋದ್ರಾಯ್ತು ಅಂತಲೇ ಬಂದಿದ್ದು. ಸರ್, ನಮಗೂ ಭಾಳ ಖುಷಿ ಆಯಿತು. ಹೆಂಗೋ ಏನು ಏನಾಯಿತು ಅಂತ ಅಂದ್ಕೊಂಡಿದ್ವಿ, ಬಟ್ ನೀವು ಎಲ್ರಿಗೂ ಕರೆಕ್ಟ್ ಆಗಿತ್ತಲ್ರಿ, ಅಷ್ಟೇ ಸಾಕ್ರಿ. ಸರ್, ಹಂಗೆ ಮುಂದಿನ ಸಲ ನಿಮ್ಮ ಮನೇಲಿ ಫಂಕ್ಷನ್ ಆಗಲಿ ಏನೇ ಇದ್ರೂ ನಮ್ಗೆ ಹೇಳ್ರಿ ಸರ್. ನಾವು ಮದುವೆದು ಫಂಕ್ಷನಿಂದ ಹೊಲಿದು ಕೊಡ್ತೀವಿ. ಯಾವ ಥರ ಬೇಕಾದ್ರೆ ಡಿಸೈನ್ ಬೇಕಾದ್ರೆ ಹೇಳ್ರಿ, ನಾವು ಹೊಲಿದು ಕೊಡ್ತೀವಂತ. ಅಯ್ಯೋ, ನಮ್ಮ ಫ್ಯಾಮಿಲಿನಲ್ಲಿ ಹೇಳ್ಬಿಟ್ಟಿದ್ದೀನಿ, ನಮ್ಮ ಮಮ್ಮಿಗೆ, ನನ್ನ ವೈಫ್ಗೆ, ಹಾಗೆ ನನ್ನ ಮಗಳೊಬ್ಬಳಿದ್ದಾಳೆ, ಅವಳಿಗೆ ಎಲ್ರಿಗೂ ಹೇಳ್ಬಿಟ್ಟಿದ್ದೀನಿ. ಇನ್ಮೇಲೆ ನೀವು ಬಟ್ಟೆ ಏನಾದರೂ ಹೊಲಿಸ್ಕೊಂಡ್ರೆ ಇವ್ರ ಹತ್ರನ ಹೊಲಿಸ್ಕೊರಿ, ಬಟ್ಟೆ ಮಾತ್ರ ಕರೆಕ್ಟಾಗಿ ಹೊಲಿತಾರೆ, ನೀಟಾಗಿ ಹೊಲಿತಾರೆ ಅಂತ ಹೇಳಿನಿ. ಅವರು ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರನೇ ಹೊಲಿಸ್ಕೊತೀನಿ ಅಂತ ಅಂದಾರೆ. ಅಯ್ಯೋ, ಥ್ಯಾಂಕ್ಸ್ ರೀ ಸರ. ಕುತ್ಕೋ ಬರ್ರಿ, ಹಂಗೆ ನಿಂತ್ಕೊಂಡಿರಲ್ಲ. ಇಲ್ಲ ಇಲ್ಲ, ನಾ ಹೋಗ್ತೀನಿ. ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ಖುಷಿ ವಿಷಯ ಹೇಳಬೇಕಾಗಿತ್ತು, ಅದಕ್ಕೋಸ್ಕರನೇ ನಾನು ಬಂದಿದ್ದು. ಏನು ಸರ್ ಅದು? ನಮ್ಮ ಡ್ಯಾಡಿಗೆ ನಿಮ್ಮ ಕೆಲಸ ಎಲ್ಲ ಭಾಳ ಇಷ್ಟ ಆಯಿತು. ಅದಕ್ಕೋಸ್ಕರ ನಿಮ್ಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಯೋಚನೆ ಮಾಡಿದರು. ಅದಕ್ಕೋಸ್ಕರ ನಿಮಗೆ ಒಂದು ಎ ಸಿನ ಗಿಫ್ಟಾಗಿ ಕೊಡಬೇಕು ಅಂತ ನಮ್ಮ ಡ್ಯಾಡಿನೇ ಹೇಳಿದರು. ಅದಕ್ಕೋಸ್ಕರ ಗಿಫ್ಟನ್ನು ನಿಮ್ಗೆ ಕೊಟ್ಟು ಹೋದ್ರಾಯ್ತು ಅಂತಲೇ ಇಲ್ಲಿಗೆ ಬಂದಿದ್ದು. ಏನು ಸರ್, ಎ ಸಿನಾ? ಹೌದು ಮೇಡಮ್, ಆ್ಯಕ್ಚುಲಿ ನಿಮಗೆ ಇಲ್ಲಿ ಏನು ಹೆಲ್ಪ್ ಆಗುತ್ತೆ ಏನು ಅಂತ ಒಂದು ರೌಂಡಿಗೆ ಯೋಚನೆ ಮಾಡಿದ್ವಿ. ಆವಾಗ ನನಗೆ ಇಲ್ಲಿ ಸಿಕ್ಕಾಪಟ್ಟೆ ಸೆಕೆ ಇದೆ ಅಂತ ಅನಿಸ್ತು. ಅದಕ್ಕೋಸ್ಕರ ಈ ಮನೆಗೆ ಎ ಸಿ ಆದರೆ ಕರೆಕ್ಟ್ ಆಗುತ್ತೆ ಅಂತ ನಾನು ನಮ್ಮ ಡ್ಯಾಡಿಗೆ ಸಜೆಸ್ಟ್ ಮಾಡಿದೆ. ಸೊ ನಮ್ಮ ಡ್ಯಾಡಿ ಅದಕ್ಕೆ ಎ ಸಿನೇ ಗಿಫ್ಟಾಗಿ ಕೊಟ್ಬಿಡು, ಅವರಿಗೂ ನೆನಪಿರುತ್ತೆ ಅಂತ ಹೇಳಿದರು. ಅದಕ್ಕೋಸ್ಕರನೇ ಬಂದಿದ್ದೆ ನಾನು. ಅಲ್ಲ ಸರ್, ಅದನ್ನೆಲ್ಲ ಕೊಡೋದು ಯಾಕೆ? ನಮ್ಮ ಕೆಲಸನ ನಾವು ಮಾಡಿದ್ದೀವಿ, ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ಅದಕ್ಕೆ ಎ ಸಿ ಗಿಸಿ ಎಲ್ಲ ಯಾಕೆ ಸರ್? ಸುಮ್ಮನೆ ಬೇಡ. ಅಯ್ಯೋ ಮೇಡಮ್, ಇದನ್ನೇನು ನಾವೇನು ನಿಮಗೆ ಹಾಗೆ ಸುಮ್ಮನೆ ಕೊಡ್ತಾ ಇಲ್ಲ. ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀರಲ್ಲ, ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಒಂದು ಸಣ್ಣ ಖುಷಿಗೆ, ನಮ್ಮ ಖುಷಿಗೋಸ್ಕರ ಒಂದು ಗಿಫ್ಟನ್ನು ಕೊಡ್ತಾ ಇದ್ದೀವಿ ಅಷ್ಟೇ. ದಯವಿಟ್ಟು ನೀವು ಈ ಗಿಫ್ಟನ್ನು ಇಸ್ಕೋಬೇಕು, ಇಲ್ಲ ನಮಗೆ ಮಾತ್ರ ತುಂಬ ಬೇಜಾರಾಗುತ್ತೆ. ಅಲ್ಲ ಸರ್, ನಿಮಗೆ ಸುಮ್ಮನೆ ಏನು ಹೇಳಬೇಕು ನನಗಂತೂ ಗೊತ್ತಾಗ್ತಾನೆ ಇಲ್ಲ. ಖುಷಿಗೆ ನಿಮ್ಮದು ಭಾಳ ದೊಡ್ಡ ಗುಣ ಸರ್. ಇವಾಗಿನ ಕಾಲದಲ್ಲಿ ಚಲೋನದಂಗೆ ಕೆಲಸ ಮಾಡಿದ್ರೂ ಹೊಗಳೋದೇ ಕಮ್ಮಿ, ಅಂಥದ್ರಲ್ಲಿ ನೀವು ಹೊಗಳೋದಲ್ಲಿ ಮತ್ತೆ ಇದು ಗಿಫ್ಟು ಅದು ಇದು ಎಲ್ಲ ತಂದಿದ್ದೀರಾ, ನಮಗಂತೂ ಭಾಳ ಖುಷಿ ಆಗುತ್ತೈತೆ ನೋಡಿರಿ. ನೋಡಿ ಸರ್, ನಾನಾಯಿತು ನಮ್ಮ ಡ್ಯಾಡಿ ಆಯಿತು, ನಾವು ಹೆಂಗಂದರೆ ಕೆಲಸ ಇಷ್ಟ ಆದರೆ ಡೈರೆಕ್ಟಾಗಿ ಬಂದು ಇಷ್ಟ ಆಗಿದೆ ಅಂತ ನಾವು ಖುಷಿಯಿಂದ ಹೇಳ್ಬಿಡ್ತೀವಿ. ಅದೇ ಇಷ್ಟ ಆಗಲಿಲ್ಲ ಅಂದ್ರೂ ಅಷ್ಟೇ, ಡೈರೆಕ್ಟಾಗಿ ಬಂದು ಹೇಳಿ ಅಲ್ಲಿಂದ ಅಲ್ಲಿಗೆ ನಮ್ಮದು ಬಿಸ್ನೆಸ್ ಕನೆಕ್ಷನ್ ಇರುತ್ತಲ್ಲ ಅದನ್ನು ಕಟ್ ಮಾಡಿಬಿಡ್ತೀವಿ. ನಮಗಂತೂ ನಿಮ್ಮ ಕೆಲಸ ಎಲ್ಲ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಅಷ್ಟೇ. ಸರ್ ಪ್ಲೀಸ್ ಬರ್ತೀರಾ? ಕಾರಲ್ಲಿ ಇದೆ, ತೊಗೊಂಡು ಬರೋಣ ಎ ಸಿನ. ಇನ್ನೂ ಒಂದು 5 ನಿಮಿಷ ಎ ಸಿ ಫಿಟ್ ಮಾಡೋನು ಬರ್ತೀನಿ ಅಂತ ಹೇಳಿದ್ದಾನೆ. ಸೊ ಅವ್ನು ಬಂದ ಮೇಲೆ ನಾನು ಕೊಟ್ಟು ಹೋಗಿರ್ತೀನಿ, ಅವನಿಗೆಲ್ಲ ಹೇಳಿದ್ದೀನಿ. ಅವ್ನು ಬಂದು ನೀವು ಎಲ್ಲಂತೀರಾ ಅಲ್ಲಿ ಸೆಟ್ ಮಾಡಿ ಹೋಗ್ತಾನೆ. ಅಯ್ಯೋ ಸರ್, ಅದನ್ನು ಯಾಕೆ ಸುಮ್ಮನೆ ನಿಮಗೆ ತೊಂದರೆ? ಅದನ್ನೆಲ್ಲ ನಾವು ನೋಡ್ಕೋತೀವಿ ತಗೋರಿ. ಬೇಡ ಚಂದ್ರು ಅವರೇ, ಇಲ್ಲ, ಅದು ನಮ್ಮ ಡ್ಯಾಡಿ ಆಲ್ರೆಡಿ ಆರ್ಡರ್ ಮಾಡಿದ್ದಾರೆ. ನೀನೇ ಹೋಗಿ ಖುದ್ದಾಗಿ ಅವರಿಗೆ ಇದು ಕೊಟ್ಟು ಆಮೇಲೆ ಅದ್ರದ್ದು ಕನೆಕ್ಷನ್ ಏನೇನಿದೆ ಅದನ್ನೆಲ್ಲ ಸೆಟ್ ಮಾಡಿಸೋ ಜವಾಬ್ದಾರಿ ನಿಂದೆ ನೋಡು ಅಂತ ನನಗೆ ಹೇಳಿದ್ದಾರೆ. ಸೊ ಅವ್ರು ಹೇಳಿರೋ ಕೆಲಸನ ನಾನು ಮಾಡಲೇಬೇಕಲ್ವಾ. ನಾನು ಆ್ಯಕ್ಚುಲಿ ನಾನೇ ಇದ್ದು ಎಲ್ಲ ಸೆಟ್ ಮಾಡಿ ಹೋಗ್ತಿದ್ದೆ, ಬಟ್ ನಮ್ಮದು ಇಂಪಾರ್ಟೆಂಟ್ ಮೀಟಿಂಗ್ ಬಂದುಬಿಟ್ಟಿದೆಯಲ್ಲ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಎ ಸಿ ಇವಾಗ ನಿಮಗೆ ಕೊಟ್ಟು ಹೋಗಿರ್ತೀನಿ. ಅವ್ನು ಬಂದು ನೀವು ಎಲ್ಲಂತೀರಾ ಅಲ್ಲೆಲ್ಲ ಸೆಟ್ ಮಾಡಿ ನೀಟಾಗಿ ಫಿಟ್ ಮಾಡಿ ಹೋಗ್ತಾನೆ. ಆಮೇಲೆ ಇನ್ನೊಂದು ಮಾತು, ಅವನಿಗೆ ದುಡ್ಡಿಗೆ ಏನು ಕೊಡೋದಕ್ಕೆ ಹೋಗ್ಬೇಡ್ರಿ, ಅದರದ್ದೆಲ್ಲ ಸೆಟ್ಲ್ಮೆಂಟ್ ನಮ್ಮ ಹತ್ರನೇ ಇರುತ್ತೆ. ಸೊ ಅದನ್ನು ನಾವೇ ನೋಡ್ಕೋತೀವಿ. ಸರಿ ಆತ್ರಿ ಸರ್. ಸರ್ ಪ್ಲೀಸ್ ಬರ್ತೀರಾ ಹೊರಗಡೆ ಒಂದು ಸ್ವಲ್ಪ ಕಾರ್ ಹತ್ರ? ಹಾಂ ರೀ ಸರ್, ಬರ್ತೀವಿ ನೋಡ್ರಿ. ಅಯ್ಯೋ ಅಮ್ಮರ, ಏನ್ರಿ ಇದು? ಒಂದ ದಿನಕ್ಕೆ ಡಬಲ್ ಧಮಾಕ ಅನ್ನಂಗೆ ಎ ಸಿ ಗಾಡಿ, ಅಯ್ಯೋ ನಮ್ಗಂತೂ ನಂಬಕ್ಕ ಆಗವಲ್ದು ನೋಡ್ರಿ. ಹ್ಞೂ ರವ, ಇದೆಲ್ಲ ನೀವು ಕಷ್ಟಪಟ್ಟು ದುಡ್ದಿರಲ್ಲ, ಅದಕ್ಕೆ ಪ್ರತಿಫಲ ಇದೆ. ನೋಡಿದ್ರಿಲ್ಲ, ಕಷ್ಟಪಟ್ಟು ದುಡಿದ್ರೆ ಭಗವಂತ ಹೆಂಗೆ ಕಣ್ಣು ಬಿಡ್ತಾನಂತಂದು. ಇವ ನಾನಂತೂ ಕನಸ್ನಾಗೂ ಅಂದ್ಕೊಂಡಿಲ್ಲ ಇದ್ದೆ ನಮ್ಮ ಮನೆಗೆ ಹಿಂಗೆ ಎ ಸಿ ಬರ್ತೈತಿ ಅಂತಂದು. ಅಯ್ಯೋ ನನಗಂತೂ ಎಷ್ಟು ಖುಷಿ ಆಗುತ್ತೈತೆ ಅಂದ್ರೆ, ನಮ್ಮೂರಾಗ ಯಾರ ಮನೆಯಾಗೂ ಎ ಸಿನೇ ಇಲ್ಲ. ಏನೋ ಒಬ್ಬರ ಮನ್ಯಾಗ ಪಟೇಲ್ರು ಅದಾರಲ್ಲ, ಅವ್ರ ಮನ್ಯಾಗ ಆಟ ಇರ್ಬೋದು ಅಂತ ನನಗೆ ಅನಿಸ್ತೈತಿ. ಅದನ್ನು ಬಿಟ್ಟರೆ ಯಾರ ಮನ್ಯಾಗೂ ಇಲ್ಲ, ನಮ್ಮ ಮನ್ಯಾಗ ಗೊತ್ತೇನು? ಅಯ್ಯೋ ನನಗಂತೂ ಎಷ್ಟು ಖುಷಿ ಆಗುತ್ತೈತೆ ಅಂದ್ರೆ, ಈ ವಿಷಯ ಏನಾದ್ರು ನಿಮ್ಮ ಅತ್ತಿಗೆ ಗೊತ್ತಾತಂದ್ರೆ ನಿಮ್ಮ ಅತ್ತಿ ಎಷ್ಟು ಖುಷಿ ಪಡ್ತಾಳೆ ಗೊತ್ತೇನ? ಅಮ್ಮರ, ನನಗೂ ಭಾಳ ಖುಷಿ ಆಗೊಂಡ್ಬಿಟ್ಟೈತ್ರಿ. ಅಯ್ಯೋ ಯಾವಾಗ ಎ ಸಿ ನೋಡ್ತೀನೋ ಏನು ಅಂತ ಅನಿಸ್ಬಿಟ್ಟೈತಿ.